ನೀವು ಡಿ ಬಾಸಾರು ಅನ್ಕೊಳ್ಳಿ, ಡಿ ಬಾಸಾರು ಅನ್ಕೊಳ್ಳಿ, ಡಿ 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 ಬಾಸಾರು ಅನ್ಕೊಳ್ಳಿ, ಅಥವಾ ಡಿಗೆ ಸ್ಟಾರ್ ಕೋಟ್ ಮಾಡೋರು ಹಾಕೊಂಡು ಯಾವ ಬಾಸಾರು ಅನ್ಕೊಳ್ಳಿ. ಲೇ ಮಚ್ಚ, ಇವಳಿ ದಂಧೆಲ್ ಡೀಪ್ ಆಗಿ ಮುಳುಗೋಗ್ಬಿಟ್ಟವಳೆ ಕಣ. ಇವಳನ್ನ ಬ್ರಹ್ಮ ಬಂದ್ರು ಕ್ಲೀನ್ ಮಾಡಕ್ಕಾಗಲ್ಲ. ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕ್ರಿಯೇಟಿವ್ ಕನ್ನಡಿಗ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ಮಾತಾಡೋದು ಬೇಡ ಅಂತ ಇದ್ದೆ, ಆದ್ರೆ ಸ್ವಲ್ಪ ಜನ ಮಾತಾಡಿ ವಿಡಿಯೋ ಮಾಡಿ ಅಂತ ಕಮೆಂಟು ಮೆಸೇಜು ಮಾಡಿದ್ರು. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಓಕೆ, ನಮ್ಮ ಹಳ್ಳಿ ಕಡೆ ಸಾಮಾನ್ಯವಾಗಿ ಒಂದು ಮಾತು ಹೇಳ್ತಾರೆ, ಹೋಗಿ ಬಂದು ಮೂಗಿಗೆ ಕೇಸರಿ ಹರ್ಚುದ್ರಂತೆ ಅಂತ ಹೇಳೋಕ್ ಬಂದೆ ಗುರು. ಹೋಗಿ ಬಂದು ಮೂಗಿಗೆ ಕೇಸರಿ ಹರ್ಚುದ್ರಂತೆ. ಹಂಗೆ ಈ ಮೀಡಿಯಾದವರು ದಿನದ 24 ಗಂಟೆನೂ ದರ್ಶನ್ ಹಂಗಿದ್ದ ಹಿಂಗಿದ್ದ, ಇದ್ ಮಾಡ್ತಾವನೆ ಅದ್ ಮಾಡ್ತಾವನೆ, ಅಲ್ಲೋದ ಇಲ್ಲಿ ಕೂತಿದ್ದ, ಸಣ್ಣ ಆದ, ಸಿಗರೇಟ್ ಎದ್ದ ಅನ್ಕೊಂಡು ಬೆನ್ನತ್ತಿದ್ ಬೇತಾಳದ ತರ ಡಿ ಬಾಸ್ತೆ ನ್ಯೂಸ್ ಮಾಡ್ಕೊಂಡು ಸಾಯ್ತಾ ಬಿದ್ದವ್ರೆ. ಬರೀ ಬೆನ್ನತ್ತಿದ್ರೆ ಪರವಾಗಿಲ್ಲ ಸ್ವಾಮಿ, ಬೆನ್ನು, ಹೆಗಲು, ಕೈ, ಕಾಲು, ಬೀಜ ಸಾರಿ ಭುಜ ಎಲ್ಲಾನು ಹತ್ತಿ ಪಟ್ಟಿ ಇಟ್ಕೊಂಡು ಕೂತ್ಬಿಟ್ಟವ್ರೆ. ಅಲ್ಲ ಗುರು, ಈ ಮೀಡಿಯಾದವ್ರಿಗೆ ಯಾವ್ದು ನ್ಯೂಸ್ ಇಲ್ಲ ಅಂತ ಬರೀ ದರ್ಶನ್ ಬಗ್ಗೆನೆ ತೋರಿಸ್ತವ್ರ? ಇಲ್ಲ ಯಾವಾಗ್ಲೋ ಒಂದ್ಸಲ ದರ್ಶನ್ ಅವರು ಏನ್ರಿ ಮೀಡಿಯಾ ನನಗೆ ಮೀಡಿಯಾ ಸೋರೆಕಾಯಿಗೆ ಸಮಾನ ಅಂದಿದ್ದಾಗ ಆಗಿದ್ದ ಕುಂಡಿ ಉರಿ ಇನ್ನೂ ಆರ್ದೇ ಇರೋ ಕೋಪದಿಂದ ಹಿಂಗ್ ಮಾಡ್ತಾವ್ರ ಒಂದು ಗೊತ್ತಾಗ್ತಿಲ್ಲ. ನಾವು ನೋಡಿ ಸಾಕಾಗಿ ಸ್ವಾಮಿ. ಜೈಲಲ್ಲಿ ದರ್ಶನ್ ಕೈಯಲ್ಲಿ ಸಿಗರೇಟ್ ಹಿಡಿದು ಕಾಫಿ ಕಪ್ ಹಿಡ್ಕೊಂಡು ಪಾರ್ಕ್ ಅಲ್ಲಿ ಕುಳಿತಿರೋ ಹಾಗೆ ಆರಾಮಾಗಿ ಕೂತಿದ್ದಾರೆ. ಸೆರೆಮನೆಯಲ್ಲ, ಇದು ಅರಮನೆ. ಕೂತ್ಕೊಳ್ಳಿ ಬಿಡಿ ಸ್ವಾಮಿ, ಕೂತ್ಕೊಳ್ಳಿ. ಚೇರ್ ಹಾಕೊಂಡಾದ್ರೂ ಕೂತ್ಕೊಳ್ಳಿ, ಚಪ್ಪಡಿ ಕಲ್ ಮೇಲಾದ್ರೂ ಕೂತ್ಕೊಳ್ಳಿ. ಅವ್ರೆ ನಿಮ್ಗಳ ತೊಡೆ ಮೇಲೆ ಹಂಗ್ ಕುಂತಿಲ್ವಲ್ಲ, ಜೈಲಲ್ಲಿ ಹಂಗ್ ಕೂತ್ಕೊಳ್ಳೋಕೆ ಅವಕಾಶ ಮಾಡ್ಕೊಟ್ಟವ್ರೆ, ಕೂತ್ಕೊಂಡವ್ರೆ. ಇದು ದರ್ಶನ್ ತಪ್ಪು ಅನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಲಿ ಕೂತ್ಕೊಳ್ಳೋಕೆ ಅವಕಾಶ ಮಾಡ್ಕೊಟ್ಟಿದ್ದು ಜೈಲ್ ಸಿಬ್ಬಂದಿದು ತಪ್ಪಲ್ವಾ? ಆಮೇಲೆ ಯಾರೋ ಒಬ್ಬ ವಿಡಿಯೋ ಕಾಲ್ ಅಲ್ಲಿ ಮಾತಾಡಿಸಿರೋ ವಿಡಿಯೋ ಬೇರೆ ವೈರಲ್ ಆಯ್ತು. ಅದನ್ನ ಇಟ್ಕೊಂಡು ಇನ್ನೊಂದಷ್ಟು ನ್ಯೂಸ್ ಮಾಡಿದ್ರೆ. ಅಲ್ಲ ಗುರು, ವಿಡಿಯೋ ಕಾಲ್ ಅಲ್ಲಿ ಮಾತಾಡೋಕೆ ಸ್ಟೈಲ್ ಆಗಿ ಸಿಗರೇಟ್ ಇಟ್ಕೊಂಡು ಕೂತಿರೋ ಫೋಟೋನ ಝೂಮ್ ಮಾಡಿ ತೆಗಿಯೋಕೆ ಮೊಬೈಲ್ ಎಲ್ಲಿಂದ ಬಂತು? ಇದನ್ನ ಯಾರ ಹತ್ರ ಕೇಳ್ಬೇಕು ಇವರು? ಇನ್ನೊಂದ್ ಏನ್ ಗೊತ್ತಾ ಸ್ನೇಹಿತರೆ, 2 ತಿಂಗಳಿಂದ ಇಲ್ಲದೆ ಇರೋದು ಸಡನ್ ಆಗಿ ಫೋಟೋ ಮತ್ತೆ ವಿಡಿಯೋ ಕಾಲ್ ವೈರಲ್ ಆಗುತ್ತೆ ಅಂದ್ರೆ ಮೇ ಬಿ ಇವಾಗ ಸುದ್ದಿ ಆಗ್ತಿರೋ ರಾಜಕೀಯ ವಿಷಯಗಳಿಂದ ಜನಗಳನ್ನ ಬೇರೆ ಕಡೆ ಡೈವರ್ಟ್ ಮಾಡೋಕೆ ಇದನ್ನ ವೈರಲ್ ಮಾಡಿರ್ಬೇಕು ಅನ್ಸುತ್ತೆ, ಗೊತ್ತಿಲ್ಲ. ಈಗ ಗೊತ್ತಾಯ್ತು. ಆಮೇಲೆ ಜೈಲಿಗೆ ಗಾಂಜಾ ಬರುತ್ತೆ, ಎಣ್ಣೆ ಬರುತ್ತೆ, ದುಡ್ಡು ಕೊಟ್ರೆ ಯಾವ ತರ ಫೆಸಿಲಿಟೀಸ್ ಬೇಕಾದ್ರೂ ಸಿಗುತ್ತೆ ಅಂದ್ರೆ ಅದಕ್ಕೆ ಕಾರಣ ಯಾರು? ಜೈಲಿನ ಸಿಬ್ಬಂದಿ, ಅಲ್ಲಿರೋ ವ್ಯವಸ್ಥೆ ಮತ್ತೆ ನಮ್ಮ ಸರ್ಕಾರ. ನಾವು ಪ್ರಶ್ನೆ ಮಾಡ್ಬೇಕಾಗಿರೋದು ನಮ್ಮ ಸರ್ಕಾರಕ್ಕೆ, ಅಲ್ಲಿರೋ ರೌಡಿಗಳಿಗೆ ಅಥವಾ ಡಿ ಬಾಸ್ ಕಲ್ಲ. ನೋಡಿ ಸ್ವಾಮಿ, ಮೀಡಿಯಾದವರಿಗೆ ದರ್ಶನ್ ಇಟ್ಕೊಂಡು ನ್ಯೂಸ್ ಮಾಡಿದ್ರೆ TRP, ಬೆಟ್ಟಿಂಗ್ ಬ್ಯಾನ್ ಅಂತ ಕ್ಯಾಂಪೇನ್ ಮಾಡೋರಿಗೆ ಸಣ್ಣ ಸಣ್ಣ ಕ್ರಿಯೇಟರ್ಸ್ ಗಳನ್ನ ಇಟ್ಕೊಂಡು ಕ್ಯಾಂಪೇನ್ ಮಾಡಿದ್ರೆ ಪಬ್ಲಿಸಿಟಿ ಅಷ್ಟೇ. ಇದರಿಂದ ನಮ್ಮ ದೇಶ ಏನು ಉದ್ಧಾರ ಆಗ್ತಿಲ್ಲ. ಯಾವ್ದನ್ನಾದ್ರೂ ಏನಾದ್ರೂ ನಿಲ್ಲಿಸಬೇಕು ಅಂದ್ರೆ ಬುಡಕ್ಕೆ ಹೊಡಿಬೇಕು, ಬೇರನ್ ಸಮೇತ ಕಿತ್ತಾಕ್ಬೇಕು. ಅವಾಗ್ಲೇ ಅದು ಸ್ಪ್ರೆಡ್ ಆಗಿ ಸಮಾಜ ಕೆಡುಕು ಮಾಡೋದು ಕಮ್ಮಿ ಆಗುತ್ತೆ. ಅದು ಬಿಟ್ಟು ಮರದಲ್ಲಿರೋ ಎಲೆಗಳನ್ನ, ಸಣ್ಣ ಪುಟ್ಟ ಕೊಂಬೆಗಳನ್ನ ಕಿತ್ತಾಕಿದ್ರೆ ಏನ್ ಗಂಟಾನು ಯೂಸ್ ಇಲ್ಲ. ಇದನ್ನೆಲ್ಲ ನಾವು ಹೇಳಕ್ ಹೋದ್ರೆ ಎಥಿಕ್ಸ್, ಎಜುಕೇಶನ್, ಮಾನವೀಯತೆ ಅಂತ ಮೇಧಾವಿಗಳಾಗ್ಬಿಡ್ತಾರೆ ನಮ್ ಜನ. ನಾನು ಹೇಳ್ತಿರೋದ್ ಕೇಳಿ ಒಂದಷ್ಟು ಜನಕ್ಕೆ ಸಿಕ್ಕಾಪಟ್ಟೆ ಉರಿ ಬಂದಿರುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಫ್ಯಾಕ್ಟ್ಸ್ ಅನ್ನೋದೇ ಹಾಗೆ, ಉರಿ ಜಾಸ್ತಿ. ಈ ಕೆಟ್ಟ ಪ್ರಪಂಚದಲ್ಲಿ ಒಳ್ಳೇದ್ ಮಾಡ್ತೀನಿ ಅಂತ ನಿಂತಿರೋರೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಅದರಿಂದ ಅವ್ರಿಗೆ ಲಾಭ ಪಡ್ಕೊಂಡಿದ್ದಾರೆ ಹೊರತು ಸಮಾಜಕ್ಕೆ ಏನು ಹೆಲ್ಪ್ ಆಗಿಲ್ಲ. ಇದು ನಗ್ನ ಸತ್ಯ. ಇದೆಲ್ಲ ಒಂದ್ ಕಡೆ ಆದ್ರೆ ಈ BTV ಶಿಲ್ಪ ಅಕ್ಕ ರೊಚ್ಚಿಗೆದ್ದು ರಮ್ಮಾರುಮ್ಮಿ ಡಿ ಬಾಸ್ ಬಗ್ಗೆ ಏನೇನೇನೋ ಮಾತಾಡೋಳೆ. ಬನ್ನಿ ನೋಡ್ಕೊಂಡು ಬರುವ. ಎಂಟ್ರಿ ಕೊಡ್ತಾರೆ ಗೊತ್ತಾ ಒಂದು ಸಿನಿಮಾದಲ್ಲಿ, ಆ ತರ ಎಂಟ್ರಿ ಅಂತ ಅನ್ಕೊಂಡ್ರ ನೀವು? ನಿಮ್ಮ ಬಿಲ್ಡಪ್ ನಿಮ್ದು. ನೀವು ಹೋಗ್ತಿರೋದು ಜೈಲಿಗೆ, ಬಿಲ್ಡಪ್ ಕೊಟ್ಕೊಂಡು ಹೋಗ್ತೀರಾ ನೀವು? ನಾಚಿಕೆ ಆಗ್ಬೇಕು ನಿಮ್ಗೆ. ತುಂಬಾ ನಿಗರ್ತಾ ಇದ್ಯಾ? ಮನೇಲಿ ಹೇಳ್ಬಿಟ್ಟು ಬಂದಿದ್ಯಾ ತಾನೆ? ಬಿಲ್ಡಪ್ ಕೊಟ್ಕೊಂಡು ಹೋಗಕ್ಕೆ ಗನಂದಾರಿ ಕೆಲಸ ಯಾವುದು ಮಾಡಿಲ್ಲ ನೀವು. ಮಾಡಿರೋದು ಕೊಲೆ. ನೀವೊಬ್ರು ಕೊಲೆಗಾರ ದರ್ಶನ್, ನೆನಪಿರ್ಲಿ, ನೀವೊಬ್ರು ಕೊಲೆಗಾರ ದರ್ಶನ್. ನಿಮಗಿನ್ನು ಕೋರ್ಟ್ ಸಾಬೀತ್ ಮಾಡಿಲ್ಲ. ಏನಕ್ಕ ಅದು ಕೊನೆಯಲ್ಲಿ ಹೇಳ್ದಲ್ಲ, ಏನದು? ನಿಮಗಿನ್ನು ಕೋರ್ಟ್ ಸಾಬೀತ್ ಮಾಡಿಲ್ಲ ಅಲ್ವಾ ಅಕ್ಕ? ಇನ್ನು ಕೋರ್ಟ್ ಸಾಬೀತ್ ಮಾಡಿಲ್ಲ ಅಲ್ವಾ? ಕೋರ್ಟಲ್ಲೇ ದರ್ಶನ್ ಕೊಲೆ ಮಾಡಿದ್ದಾರೋ ಇಲ್ವೋ ಅನ್ನೋದು ಸಾಬೀತಾಗಿಲ್ಲ ಅಂದ್ಮೇಲೆ ನೀನ್ ಹೆಂಗ ಅವ್ರನ್ನ? ನೀವೊಬ್ರು ಕೊಲೆಗಾರ ದರ್ಶನ್ ಅಂತೀಯ? ತಪ್ಪಲ್ವಾ ಅದು? ಅವ್ರು ಕೊಲೆ ಮಾಡಿದ್ದಾರೋ ಇಲ್ವೋ ಅನ್ನೋದನ್ನ ಕೋರ್ಟು ತೀರ್ಮಾನ ಮಾಡೋಕು ಮುಂಚೆ ನೀನ್ ಯಾಕೆ ಮಾನ ಇಲ್ದೊಳಂಗೆ ನೀವೊಬ್ರು ಕೊಲೆಗಾರ ದರ್ಶನ್ ಅಂತ ಡೈರೆಕ್ಟ್ ಆಗಿ ಹೇಳ್ತಿದ್ಯಾ? ನೋಡಿ ಅಲ್ಲಿ ಬ್ಲೂ ಕಲರ್ ಜೀನ್ಸ್ ಪ್ಯಾಂಟ್, ಬ್ರಾಂಡೆಡ್ ಟೀ ಶರ್ಟು, ಬ್ಲೂ ಕಲರ್ ಜೀನ್ಸ್ ಪ್ಯಾಂಟು, ಅದರಲ್ಲೂ ಕಲರ್ ಮ್ಯಾಚಿಂಗ್ ನೋಡಿ, ಬ್ಲಾಕ್ ಅಂಡ್ ಬ್ಲೂ. ಯಾರ್ಗುರು ಇವಮ್ಮ ಬ್ಲೂ ಕಲರ್ ಪ್ಯಾಂಟ್ ಅಂತೆ, ಬ್ಲಾಕ್ ಕಲರ್ ಟೀ ಶರ್ಟ್ ಮ್ಯಾಚಿಂಗ್ ಅಂತೆ? ಅಕ್ಕ, ಸಾಮಾನ್ಯ ಜ್ಞಾನ ಇರೋ ಎಲ್ರಿಗೂ ಗೊತ್ತು, ಆರೋಪಿ ಸ್ಥಾನದಲ್ಲಿ ಇರೋರಿಗೆ ಡ್ರೆಸ್ ಕೋಡ್ ಇರಲ್ಲ, ಯಾವ್ದಾದ್ರು ಬಟ್ಟೆ ಹಾಕೋಬಹುದು ಅಂತ. ಅಂತದ್ರಲ್ಲಿ ಅವರು ದುಡ್ಡಿರೋರು ಬ್ರಾಂಡೆಡ್ ಹಾಕೋತಾರೆ. ಅದ್ರಲ್ಲಿ ಏನ್ ತಪ್ಪು? ಏನ್ ಜೈಲಲ್ಲಿ ಇದ್ದೀನಿ ಅಂದ್ಬಿಟ್ಟು ಬರೀ ಲಂಗೋಟಿ ಹಾಕೊಂಡು ತಿರ್ಗಾಡೋಕ್ಕಾಗುತ್ತಾ? ಏನೋ ಪರಪ್ಪನ ಅಗ್ರಹಾರದಲ್ಲಿ 6106 ಅಂತ ಕೈದಿ ನಂಬರ್ ಇತ್ತು. ಈಗ ಬಳ್ಳಾರಿಗೆ ಹೋದ್ಮೇಲೆ ಕೈದಿ ನಂಬರ್ ಚೇಂಜ್ ಆಗಿದೆ, 511. ಸೊ ಸಿಕ್ಕಾಪಟ್ಟೆ ನಕ್ರಗಳು. ಇಷ್ಟು ದಿನ ಆದ್ರೂ ಜೈಲಲ್ಲಿದ್ರು, ನಕ್ರ ಅಂತೂ ಕಡಿಮೆ ಆಗಿಲ್ಲ. ಈಗ ಇನ್ನೂ ನಕ್ರ ಜಾಸ್ತಿ ಆಗಿದೆ. ಆ ಕೈಯಲ್ಲಿ ಆ ಬಳ್ಳಾರಿ ಜೈಲ್ಗೆ ಹೋಗಿ ಹಿಂಗ್ ಹಿಡಿಬೇಕಾರೆ, ಎಂಟ್ರಿ ಆಗ್ಬೇಕಾರೆ ಕೈಯಲ್ಲಿ ವಾಟರ್ ಬಾಟ್ಲ್ ಏನು ನೋಡ್ರಿ ಅಲ್ಲಿ ವಿಜುವಲ್ಸ್ ನ. ಇದಪ್ಪ ವರ್ಷ ಅಂದ್ರೆ ನೀರ್ ಕುಡಿಯೋ ವಾಟರ್ ಬಾಟ್ಲ್ ಇಟ್ಕೊಂಡ್ರು ದಿಮಾಕು ದುರಹಂಕಾರ. ಅವ್ರು ಇಟ್ಕೊಂಡಿರೋದು ನೀರಿನ ಬಾಟ್ಲು ಕಣಕ್ಕ. ಅದನ್ನ ಒಳ್ಳೆ ಬ್ರಾಂದಿ ಬಾಟ್ಲ್ ಇಟ್ಕೊಂಡಿರೋ ಹಾಗೆ ವಿವರಣೆ ಕೊಡ್ತಿದ್ಯಲ್ಲ. ಕೈಯಲ್ಲಿ ವಾಟರ್ ಬಾಟ್ಲು ಹಾಕೊಂಡಿರೋದು ಏನ್ ಡ್ರೆಸ್ ಹೇಳಿ?
ಪೂಮಾ ಟೀ ಶರ್ಟು ಜೀನ್ಸ್ ಪ್ಯಾಂಟು ಆಗ್ಲಿ, ದೇಹ ಮುಚ್ಚಕ್ ಬಟ್ಟೆ ಹಾಕೊಬೇಕು, ಓಕೆ ಫೈನ್. ಏನ್ ನಿಮ್ ಟೀ ಶರ್ಟ್ ಅಲ್ಲಿ ಗಾಗಲ್ಲು? ಅಕ್ಕ ಪುಂಗ್ಬೇಕು, ಆದ್ರೆ ಈ ಲೆವೆಲ್ಗೆ ಜನ ನೋಡ್ತಾರಲ್ಲ ಅನ್ಬಿಟ್ಟು ಬರೀ ಸುಳ್ಳುನೇ ಪುಂಗ್ಬಾರ್ದು. ಅವ್ರು ಹಾಕಿರೋದು ಯಾವ್ದೋ ಸನ್ ಗ್ಲಾಸು ಅಲ್ಲ, ಗಾಗಲ್ಲು ಅಲ್ಲ, ಅದು ಪವರ್ ಗ್ಲಾಸು. ನೋಡೋಕೆ ದೂರದಿಂದ ಸನ್ ಗ್ಲಾಸ್ ತರನೇ ಕಾಣಿಸ್ತಿದೆ ಅಷ್ಟೇ. ಹೌದಾ? ಅಲ್ಲ, ದಿಮಾಕು ದುರಹಂಕಾರ ಬಿಲ್ಡಪ್ ಅದು ಇದು ಎಲ್ಲ ಗೊತ್ತಾಗೋ ನಿಮ್ಗೆ ಅದು ಪವರ್ ಗ್ಲಾಸಾ ಇಲ್ಲ ಸನ್ ಗ್ಲಾಸ್ ಅನ್ನೋದು ಗೊತ್ತಿರಲ್ವಾ? ಗೊತ್ತಿರುತ್ತೆ, ಆದ್ರೆ ಇರೋ ಸತ್ಯ ಹೇಳ್ಬಿಟ್ರೆ ಜನ ನೋಡಲ್ವಲ್ಲ. ಆಮೇಲೆ ಸತ್ಯ ಹೇಳ್ತಾ ಮಾತಾಡಿದ್ರೆ ದರ್ಶನ ನೆಗೆಟಿವ್ ಆಗಿ ತೋರ್ಸೋಕಾಗಲ್ವಲ್ಲ, ಅದಕ್ಕೆ ಅಲ್ವಾ ಅಕ್ಕ? ಟೀ ಶರ್ಟ್ ಅಲ್ಲಿ ಗಾಗಲ್ ಬೇರೆ, ಕೈಗೆ ಕ್ರೇಪ್ ಬ್ಯಾಂಡ್ ಬೇರೆ, ಅದ್ರ ಮೇಲೆ ನಿಮ್ಮ ಬೆಡ್ಶೀಟೋ ಜಾಕೆಟೋ ಏನೋ ಅದನ್ನ ಮುಚ್ಕೊಂಡಿರೋದು ಬೇರೆ, ಕೈಗೆ ಹಾಕಿರೋದು ಕ್ರೇಪ್ ಬ್ಯಾಂಡ್ ಇಲ್ಲ ವ್ರಿಸ್ಟ್ ಬ್ಯಾಂಡೋ ಗೊತ್ತಿಲ್ಲ, ಆದ್ರೆ ಅದು ಶೋಕಿಗೋ ಇಲ್ಲ ಮೂಲೆ ಮನೆ ಸಾಕಿಗೋ ಹಾಕಿರೋದಲ್ಲ. ಲೆಫ್ಟ್ ಹ್ಯಾಂಡ್ ಇಂಜುರಿ ಆಗಿದೆ, ಅದಕ್ಕೋಸ್ಕರ ಹಾಕಿರೋದು. ಎಲ್ಲಿಂದ ಬಂದೆ ಮೂದೇವಿ? ಆಮೇಲೆ ಬೆಡ್ಶೀಟು ಜಾಕೆಟ್ ಒಂದಲ್ಲ, ಮೇ ಬಿ ಬೆಳಗಿನ ಜಾವ 4 ಗಂಟೆಗೆ ಬೆಂಗಳೂರಿಂದ ಬಳ್ಳಾರಿಗೆ ಶಿಫ್ಟ್ ಮಾಡ್ತಿದ್ರಲ್ಲ, ಅದಕ್ಕೆ ಚಳಿಗೆ ಪರ್ಮಿಷನ್ ತಗೊಂಡು ಹಾಕೊಂಡಿರ್ಬೋದು. ಅದ್ರಲ್ಲಿ ಏನ್ ತಪ್ಪಿದೆ? ಏನ್ ಗೊತ್ತಾ ಶಿಲ್ಪ ಅಕ್ಕ, ನೀನ್ ಹಿಂಗೆ ಅವ್ರು ಹಾಕೊಂಡಿರೋದ್ರಿಂದ ಹಿಡಿದು ನಡ್ಕೊಂಡು ಹೋಗೋದು ಹಿಡ್ಕೊಂಡು ಹೋಗೋದು ಎಲ್ಲವನ್ನು ದಿಮಾಕು ದುರಹಂಕಾರ ಬಿಲ್ಡಪ್ ಅಂತ ಮಾತಾಡ್ತಿರೋದು ನೋಡೋ ಪ್ರತಿಯೊಬ್ಬರಿಗೂ ಅನ್ಸೋದು ದರ್ಶನ್ ಕಂಡ್ರೆ ನಿಮ್ಗೆ ಮತ್ತೆ ನಿಮ್ ಚಾನಲ್ ಅವ್ರಿಗೆ ಅವ್ರು ಬೆಳೀತಾ ಇದಾರೆ ಅಂತ ತಿಕ್ಕಾವ್ರಿ. ಒಂದು ಮಾತೆಲ್ಲ ಹೇಳ್ತಾರೆ, ಪಾಪ ಮಾಡಿರ್ತಾರೆ ಅಂತ ಎಲ್ರಿಗೂ. ಇವ್ರು 100 ಪಾಪ ಮಾಡಿದಲ್ಲ, 1000 ಪಾಪ ಮಾಡಿದ್ದಾರೆ. 1000 ಪಾಪ ಮಾಡಿದ್ರು ಈ ದರ್ಶನ್ ನಿಮ್ಮ ಮುಖದಲ್ಲಿ ಯಾವ ಪಶ್ಚಾತ್ತಾಪನೂ ಕಾಣಿಸ್ತಾ ಇಲ್ಲ. ತಗಳ್ರಪ್ಪ, 100 ಪಾಪ ಅಲ್ಲ, ದರ್ಶನ್ ಅವರು 1000 ಪಾಪ ಮಾಡೋರು ಅಂತೆ, ಪಶ್ಚಾತ್ತಾಪನೇ ಇಲ್ವಂತೆ. ಏನವರು 1000 ಪಾಪ ಮಾಡ್ಬೇಕಾದ್ರೆ ಪಕ್ಕದಲ್ಲೇ ನಿಂತ್ಕೊಂಡು ಲೆಕ್ಕ ಹಾಕೋತಿದ್ದ ನೀನು? 1000 ಪಾಪ ಮಾಡೋರೆ ಅಂತ ಖಂಡಿತವಾಗಿ ಹೇಳ್ತಿದ್ಯಲ್ಲ. ನಿನ್ ಮಗ ಸುಡ, ನಿನ್ ಮಗ ಬೆಂಕಿ ಹಾಕ, ನಿನ್ ಬಾಯಿ ಮಣ್ಣಾಕ, ಏನ್ ತಿಳ್ಕೊಂಡ್ಬಿಟ್ಟಿದ್ಯಾ? ನೋಡಕ್ಕ, ಅವರು 100 ಅಲ್ಲ 1000 ಅಲ್ಲ, ಲಕ್ಷ ಪಾಪು ಏನೇ ಮಾಡಿದ್ರು ಅವ್ರ ಕರ್ಮ ಅವರು ಅನುಭವಿಸ್ತಾರೆ. ನೀನ್ ಯಾಕೆ ಇಷ್ಟೊಂದು ಬಟ್ಟೆ ಹಾರ್ಕೋತಿದ್ಯಾ ಅಂತ ಗೊತ್ತಾಗ್ಲಿಲ್ಲ. ಮೊದ್ಲು ಹೋಗಿ ಡಾಕ್ಟರ್ ಹತ್ರ ತೋರ್ಸ್ಕೋ, ಯಾಕಂದ್ರೆ ರೇಬಿಸ್ ಬಂದವರು ಹಿಂಗೆ ಆಡ್ತಾರಂತೆ. ನೀವು ಡಿ ಬಾಸಾರು ಅನ್ಕೊಳ್ಳಿ, ಡಿ ಬಾಸಾರು ಅನ್ಕೊಳ್ಳಿ, ಡಿ ಬಾಸಾರು ಅನ್ಕೊಳ್ಳಿ, ಅಥವಾ ಡಿಗೆ ಸ್ಟಾರ್ ಕೋಟ್ ಮಾಡೋರು ಹಾಕೊಂಡು ಯಾವ ಬಾಸಾರು ಅನ್ಕೊಳ್ಳಿ, ನಮಗೇನು ಇಲ್ಲ. ಹಿಂಗೆ ನಿನ್ನಂಗೆ ದಿವ್ಯಾ ಅಕ್ಕ ದಿಮಾಕಿಂದ ಮಾತಾಡಿ ದಿಕ್ಕಾಪಾಲಾಗಿ ದಿಕ್ಕೆಟ್ಟೋದ್ಲು. ಇವಾಗ ಶಿಲ್ಪ ಅಕ್ಕ ನೀನು ಸಿಕ್ಕಾಪಟ್ಟೆ ಸಿಕ್ಸೆಕ್ಟಾಗಿ ಮಾತಾಡಿ ಯಾವಾಗ ಎಕ್ಕುಟ್ಟೋಯ್ತೀಯೋ ನಾವು ಕಾದ್ ನೋಡ್ಬೇಕಾಗಿದೆ ಅಷ್ಟೇ. ಬತ್ತಿನ ಕಣಕ. ಆಮೇಲೆ ದರ್ಶನ್ ಅವರು ತಪ್ಪು ಮಾಡೋರೋ ಇಲ್ವೋ ಗೊತ್ತಿಲ್ಲ, ಅದನ್ನ ಕಾನೂನು ತೀರ್ಮಾನ ಮಾಡುತ್ತೆ. ಆದ್ರೆ ಒಬ್ಬ ವ್ಯಕ್ತಿ ತಪ್ಪು ಮಾಡದೇ ಇರಲಿ, ಪದೇ ಈ ತರ ಒಬ್ಬರನ್ನೇ ಗುರಿಯಾಗಿ ಇಟ್ಕೊಂಡು ಯಾವುದೋ ಹಳೆ ದ್ವೇಷಕ್ಕೋ ಇಲ್ಲ TRP ಜಾಸ್ತಿ ಬರುತ್ತೆ ಅನ್ನೋ ಮೋಹಕ್ಕೋ ಈ ಮೀಡಿಯಾದವರು ಹಿಂಗೆ ಸಿಕ್ತಂಗೆ ಸಿಕ್ಕಾಪಟ್ಟೆ ಅವ್ರನ್ನ ಕೆಟ್ಟದಾಗಿ ತೋರ್ಸೋಕೆ ಮುಂದಾಗೋದು ತುಂಬಾನೇ ತಪ್ಪು. ಕೊನೆಯದಾಗಿ ಇನ್ನೊಂದು ಮ್ಯಾಟ್ರ್ ಏನ್ ಗೊತ್ತಾ, ಕೊಲೆ ಪ್ರಕರಣದಲ್ಲಿ ಜೈಲಿಗೆ ಹೋದ್ರು ಈ ಲೆವೆಲ್ಗೆ ಫ್ಯಾನ್ಸ್ ಸಪೋರ್ಟ್ ಮಾಡ್ತಾವ್ರೆ. ಇನ್ನ ಇವ್ರನ್ನ ಎಲೆಕ್ಷನ್ ನಿಲ್ಸಿದ್ರೆ ಗೆಲ್ಲಲ್ವಾ? ಗೆಲ್ತಾರೆ ಅಂತ ಹೊರಗಡೆ ಗೊತ್ತಾಗಿದೆ. ಇದನ್ನ ರಾಜಕೀಯ ಪಕ್ಷಗಳು ಯೂಸ್ ಮಾಡ್ಕೊಂಡು ದರ್ಶನ್ ಅವ್ರನ್ನ ಎಲೆಕ್ಷನ್ ನಿಲ್ಸಿ ಗೆಲ್ಸಿ ನಟನಿಂದ ಪೊಲಿಟಿಷಿಯನ್ ಆಗೋಕೆ ಹೆಚ್ಚು ಸಮಯ ಬೇಕಾಗಿಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಅದಕ್ಕೂ ಮೊದಲು ನಾವು ಯಾವಾಗ್ಲೂ ವಿಡಿಯೋ ಕೊನೆಯಲ್ಲಿ ಹೇಳೋದನ್ನ ಹೇಳಲೇಬೇಕು ಅಲ್ವಾ? ನನ್ನ ಈ ವಿಡಿಯೋ ನೋಡಿ ತುಂಬಾ ಜನ ಸಿಕ್ಕಾಪಟ್ಟೆ ಉರ್ಕೊಂಡಿರ್ತಾರೆ ಅಂತ ಗೊತ್ತು, ಕಮೆಂಟ್ ಅಲ್ಲಿ ಬಂದು ಕಕ್ಕ ಮಾಡ್ತಾರೆ, ನಮ್ಮ ಹಿಂದೆ ತುಂಬಾನೇ ಮಾತಾಡ್ಕೋತಾರೆ ಅಂತ ಗೊತ್ತು. ಆ ತರ ಮಾತಾಡೋರೆಲ್ಲ ನಮ್ಗೆ ಮಾತಾಡೋದು ಇಷ್ಟೇ ಸರ್, ತಲೆನೇ ಕೆಡಿಸ್ಕೊಳ್ಳೋದಿಲ್ಲ ಅವ್ರ ಬಗ್ಗೆ. ನಾವ್ ಇಲ್ಲಿಗೆ ಬಂದಿರೋದು ಎಂಟರ್ಟೈನ್ಮೆಂಟ್ ಮಾಡೋಕಷ್ಟೇ, ಯಾರನ್ನೂ ಉದ್ಧಾರ ಮಾಡೋಕಲ್ಲ. ಯಾರನ್ನೋ ಉದ್ಧಾರ ಮಾಡೋ ಅಷ್ಟು ನಮಗೆ ಕೆಪಾಸಿಟಿ ಕೇಪಬಿಲಿಟಿ ಇಲ್ಲ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ನನ್ನ ಈ ವಿಡಿಯೋ ಸ್ವಲ್ಪ ಆದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಗ ನಮ್ಮ ಕ್ರಿಯೇಟಿವ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಅದನ್ನ ಕ್ಲಿಕ್ ಮಾಡೋದ್ರಿಂದ ನಾವು ಪೋಸ್ಟ್ ಮಾಡೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮ್ಮ ಮೊಬೈಲ್ಗೆ ಡೈರೆಕ್ಟ್ ಆಗಿ ಬರುತ್ತೆ. ಧನ್ಯವಾದಗಳು.